ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಎಸ್ಪೆಷಲಿ ಲಾಜಿಸ್ಟಿಕ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಸರ್ವಿಲಿಯನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಓವರ್ ಆಲ್ ಡೆವಲಪ್ಮೆಂಟ್ಸ್ಗಳಿಗೆ ಮೇನ್ ಪಾರ್ಟ್ ವಹಿಸ್ತಕ್ಕಂಥ ಅಥವಾ ಮೇನ್ ರೋಲ್ನ ವಹಿಸ್ತಕ್ಕಂಥ ಇಂಡಸ್ಟ್ರಿ ಡ್ರೋನ್ ಇಂಡಸ್ಟ್ರಿ. ಡ್ರೋನ್ ಯಾವ ರೀತಿ ಕೆಲಸ ಮಾಡುತ್ತೆ, ಡ್ರೋನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಸ್ಟ್ರಿ ಯಾವ ರೀತಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ, ಹಾಗೆ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪ್ 3 ಕಂಪನೀಸ್ಗಳು ಯಾವುದು ಅನ್ನೋ ಒಂದು ವಿಷಯವನ್ನ ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮುಂದೆ ಬರೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ, ಡ್ರೋನ್ ಅನ್ನೋದು ತುಂಬಾ ಒಂದು ಅಪ್ಲಿಕೇಶನ್ಸ್ ಗಳಿಗೆ ಯೂಸ್ ಮಾಡಬಹುದು. ನಾವು ಬೇಸಿಕಲಿ ಎಲ್ಲೆಲ್ಲಿ ಒಂದು ಸೆಕ್ಯೂರಿಟಿ ರೀಸನ್ಸ್ ಗಳಿಗೆ ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ಮೇನ್ ಆಗಿ ಫ್ಲೈಯಿಂಗ್ ರೋಬೋಟ್ಸ್ ಗಳು ಅಂತ ಹೇಳ್ಬೋದು. ಕ್ಯಾಮರಾನ ಅಟ್ಯಾಚ್ ಮಾಡಿರ್ತಾರೆ ಈ ಒಂದು ರೋಬೋಟ್ಸ್ ಗಳಿಗೆ. ಸೊ ಬೇಸಿಕಲಿ ಏರ್ ಅಲ್ಲಿ ಫ್ಲೈ ಆಗುತ್ತೆ, ರಿಮೋಟ್ ಮೂಲಕ ಇದನ್ನ ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಇದ್ರ ಮೂಲಕ ಬೇರೆ ಒಂದು ಸ್ಥಳದಲ್ಲಿ ನಡೀತಕ್ಕಂತಹ ಚಿತ್ರವನ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡಬಹುದಾಗಿರುತ್ತೆ. ಇದನ್ನ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತಾನು ಕರೀತಾರೆ. ಸೊ ಬೇಸಿಕಲಿ UAV ಅಂತಾನು ಹೇಳ್ತಾರೆ. ಸೊ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ವರ್ಡ್ ಡ್ರೋನ್ ಅಂತ ಹೇಳ್ಕೊಂಡು, ಇದನ್ನ 1920ರಲ್ಲಿ UK ನೇವಿಯಲ್ಲಿ ಯೂಸ್ ಮಾಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ. ಹಾಗೆ ಈ ಇಂಡಸ್ಟ್ರಿಯಲ್ಲಿ ಒಂದು ಬೆಳವಣಿಗೆ ಕಂಡುಕೊಂಡು ಅವತ್ತಿನ ಮಟ್ಟಿಗೆ ಏನು ದೊಡ್ಡದಾಗಿತ್ತು ಡ್ರೋನ್ಸ್ ಗಳು, ಇವತ್ತಿನ ಮಟ್ಟಿಗೆ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ಡ್ರೋನ್ಸ್ ಗಳು, ಇನ್ಫ್ಯಾಕ್ಟ್ ನಮ್ಮ ಹ್ಯಾಂಡ್ ಅಲ್ಲಿ ಹಿಡ್ಕೊಳ್ಬಹುದಾದಂತಹ ಒಂದು ಡ್ರೋನ್ಸ್ ಗಳನ್ನು ಕೂಡ ಇವತ್ತಿನ ಇಂಡಸ್ಟ್ರಿಯಲ್ಲಿ ಕಂಡುಹಿಡಿದಿರ್ತಾರೆ. ಸೊ ಹೆಸರು ಹೇಳೋ ಪ್ರಕಾರನೇ ಅನ್ಮ್ಯಾನ್ಡ್ ಅಥವಾ ಯಾವುದೇ ಒಬ್ಬ ಮನುಷ್ಯನ ಸಹಾಯ ಇಲ್ಲದೇನೆ ಡೈರೆಕ್ಟ್ ಆಗಿ ರೊಬೋಟಿಕಲಿ ಒಂದು ಚಿತ್ರಣವನ್ನ ಕ್ಯಾಪ್ಚರ್ ಮಾಡ್ತಕ್ಕಂತಹ ಒಂದು ವೆಹಿಕಲ್ ಆಗಿರುತ್ತೆ ಇದು. ಮೇನ್ಲಿ ಇದನ್ನ ಮಿಲಿಟರಿ ಒಂದು ಪರ್ಪಸ್ ಗೆ ಯೂಸ್ ಮಾಡ್ತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್. ಬಟ್ ಇವತ್ತಿನ ಮಟ್ಟಿಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಗಳಿಗೆ ಯೂಸ್ ಮಾಡ್ತಾ ಇರ್ತೀವಿ, ಅದು ಬೇರೆ. ಬಟ್ ಮೇನ್ ಆಗಿ ಮಿಲಿಟರಿ ಇಂಡಸ್ಟ್ರಿಗೆ ಅಂತಾನೆ ಈ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅನ್ನ ಇನ್ವೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇವಾಗ ಪ್ರಾಕ್ಟಿಕಲ್ ಆಗಿ ಈ ಡ್ರೋನ್ಸ್ ಗಳನ್ನ ಎಲ್ಲೆಲ್ಲ ಯೂಸ್ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮೇಜರ್ ಯೂಸೇಜ್, ಇದನ್ನ ಕಂಡು ಹಿಡಿದಿದ್ದೆ ಇದೇ ಒಂದು ಪರ್ಪಸ್ ಗೆ, ಮಿಲಿಟರಿ ಪರ್ಪಸ್ ಗೆ. ಸೊ ಬೇಸಿಕಲಿ ಅನ್ಮ್ಯಾನ್ಡ್, ಯಾವುದೇ ಒಬ್ಬ ವ್ಯಕ್ತಿಯ ಸಹಾಯ ಇಲ್ಲದೆ ಬೇರೆ ಕಡೆಗೆ ಆಗ್ತಕ್ಕಂತಹ ವಿಷಯಗಳನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ, ಸೀಕ್ರೆಟ್ ವೇದಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತಕ್ಕಂಥ ಒಂದು ರೋಬೋಟ್ ಅಥವಾ ಒಂದು ಮಷಿನರಿ ಆಗಿರುತ್ತೆ ಇದು. ಸೊ ಈ ಒಂದು ಮಷಿನ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಡೀಟೇಲ್ಡ್ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಎನಿಮಿ ಔಟ್ ಪೋಸ್ಟ್ ಗಳಲ್ಲೆಲ್ಲ ಯೂಸ್ ಮಾಡ್ಕೊಂಡು ಅಲ್ಲಿ ಆಗ್ತಕ್ಕಂಥ ಒಂದು ಆಕ್ಟಿವಿಟೀಸ್ ಗಳನ್ನ ಮಾನಿಟರ್ ಮಾಡಬಹುದು ತುಂಬಾ ಎಫೆಕ್ಟಿವ್ ವೇದಲ್ಲಿ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಇಂಡಸ್ಟ್ರಿ ಅಥವಾ ಓವರ್ ಆಲ್ ಯೂಸ್ ಕೇಸ್ ಅಂತ ನೋಡೋದಾದ್ರೆ ಫಿಲ್ಮೋಗ್ರಫಿ. ಸೊ ಮದುವೆಗಳ ಒಂದು ಕ್ಯಾಪ್ಚರ್, ಇದನ್ನೆಲ್ಲ ನಾವು ನೋಡೇ ಇರ್ತೀವಿ. ಮದುವೆಗಳೆಲ್ಲ ಇವತ್ತಿನ ಮಟ್ಟಿಗೆ ತುಂಬಾ ಕಾಮನ್ ಡ್ರೋನ್ಸ್ ಗಳನ್ನ ಯೂಸ್ ಮಾಡಿ ಮೂವ್ಮೆಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು. ಸಿವಿಲಿಯನ್ ಯೂಸೇಜ್ಗೂ ಕೂಡ ಇದನ್ನ ಇವತ್ತಿನ ಮಟ್ಟಿಗೆ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇದೆ, ಸ್ಮಾಲ್ ಹಾಗೆ ಮೀಡಿಯಂ ಸೈಜ್ ಅಲ್ಲಿ ಇರತಕ್ಕಂತಹ ಒಂದು ಡ್ರೋನ್ಸ್ ಗಳನ್ನ ಉಪಯೋಗ ಮಾಡಿಕೊಂಡು. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಯೂಸ್ ಕೇಸ್ ಅಂತ ಅಂದ್ರೆ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಗಳನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು. ಬಿಕಾಸ್ ಎಷ್ಟೋ ಏರಿಯಾಸ್ ಗಳನ್ನ ಇನ್ನೂ ನಾವು ಐಡೆಂಟಿಫೈ ಮಾಡಿರಲ್ಲ ಅಥವಾ ಮ್ಯಾಪ್ ಗಳಲ್ಲಿ ಅದು ಬಂದಿರಲ್ಲ. ಆ ತರ ಸಿಚುವೇಶನ್ಸ್ ಅಲ್ಲಿ ಅಲ್ಲಿ ಏನ್ ರಿಸ್ಕ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಆ ತರ ಸಿಚುವೇಶನ್ಸ್ ಗಳನ್ನು ಕೂಡ ಇದನ್ನ ಯೂಸ್ ಮಾಡಿಕೊಂಡು ನಾವು ಒಂದ್ ಕಡೆಗೆ ಇಟ್ಕೊಂಡು ಇದನ್ನ ರಿಮೋಟ್ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿ ಇರತಕ್ಕಂಥ ಒಂದು ಮ್ಯಾಪ್ ಅನ್ನ ನಾವು ಸರ್ವೇಲಿಯನ್ಸ್ ಮಾಡಬಹುದಾದಂತಹ ಒಂದು ಅವಕಾಶವನ್ನ ಇದು ತಂದ್ಕೊಡುತ್ತೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಮೇಜರ್ ಯೂಸ್ ಕೇಸ್ ಅಂತ ಅಂದ್ರೆ ಅಗ್ರಿಕಲ್ಚರ್. ನೀವು ಆಶ್ಚರ್ಯ ಪಡ್ತಾ ಇರಬಹುದು, ಅಗ್ರಿಕಲ್ಚರ್ಗೂ ಇದಕ್ಕೂ ಏನ್ ಸಂಬಂಧ ಇದೆ ಅಂತ ಹೇಳ್ಕೊಂಡು. ಸೊ ಬೇಸಿಕಲಿ ಫರ್ಟಿಲೈಸರ್ಸ್ ಗಳನ್ನ ಹಾಕೋದಿರ್ಬೋದು, ಇದಕ್ಕೆಲ್ಲ ನೀವು ಟ್ರೈನ್ ಮಾಡಬಹುದು ಈ ಪರ್ಟಿಕ್ಯುಲರ್ ಡ್ರೋನ್ಸ್ ಗಳಿಗೆ. ಒಂದ್ಸತಿ ಆ ಪ್ರೋಗ್ರಾಮ್ ಗಳನ್ನ ರನ್ ಮಾಡಿ ಇದ್ರ ಕೈಯಿಂದಾನೆ ನಾವು ಒಂದು ಫರ್ಟಿಲೈಸರ್ಸ್ ಗಳನ್ನ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ಸ್ಪ್ರೇ ಮಾಡೋದಾಗಿರ್ಬೋದು. ಈ ತರದ ಒಂದು ಪ್ರೋಗ್ರಾಮ್ಸ್ ಗಳನ್ನ ರನ್ ಮಾಡಿ ಕೈ ಬಿಟ್ರೆ ಆಟೋಮೆಟಿಕಲಿ ಅದು ಮಾಡುತ್ತೆ ಎಫೆಕ್ಟಿವ್ ವೇದಲ್ಲಿ ಮನುಷ್ಯರಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಇದು ಕೂಡ ಈ ಒಂದು ಪರ್ಟಿಕ್ಯುಲರ್ ಡ್ರೋನ್ಸ್ ಗಳ ಯೂಸ್ ಕೇಸ್ ಆಗಿರುತ್ತೆ. ಹಾಗೆ ಐದನೇ ಒಂದು ಯೂಸ್ ಕೇಸ್ ಅಂತ ನೋಡೋದಾದ್ರೆ, ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಇನ್ಫ್ಯಾಕ್ಟ್ ಇದು ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ಮೇಜರ್ ಒಂದು ಯೂಸ್ ಕೇಸ್ ಆಗಬಹುದು ಡ್ರೋನ್ಸ್ ಗಳಿಂದ. ಸೊ ಬೇಸಿಕಲಿ ವಿತೌಟ್ ಮ್ಯಾನ್ ಅಥವಾ ಇವತ್ತಿನ ಮಟ್ಟಿಗೆ ಡೆಲಿವರಿ ರಿಲೇಟೆಡ್ ಅಂತ ನೋಡೋದಾದ್ರೆ ಲಾಜಿಸ್ಟಿಕ್ಸ್ ರಿಲೇಟೆಡ್ ಈ ದೊಡ್ಡ ದೊಡ್ಡ ಕಂಪನಿಗಳು ಝೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್ ಇವರ ವಸ್ತುಗಳನ್ನ ಮನುಷ್ಯರ ಕಡೆಯಿಂದ ಕಳಿಸ್ಕೊಡ್ತಾರೆ. ಇದನ್ನ ಡ್ರೋನ್ಸ್ ಗಳ ಮೂಲಕ ಕಳಿಸೋಣ, ಅನ್ಮ್ಯಾನ್ಡ್ ಆಗಿ ಇದನ್ನ ಕಳಿಸಬಹುದಾ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ ಕಂಪನೀಸ್ಗಳು. ಇದು ಆಗಿದ್ದೆ ಆದರೆ ಇದು ಕೂಡ ಒಂದು ದೊಡ್ಡ ಯೂಸ್ ಕೇಸ್ ಆಗಿರುತ್ತೆ ಡ್ರೋನ್ಸ್ ಗಳಿಂದ. ಸೊ ಓವರ್ ಆಲ್ ಗಮನಿಸೋದಾದ್ರೆ ಈ ಒಂದು ನೆಕ್ಸ್ಟ್ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಗಳು ಹಾಗೆ ಇದು ರಿಲೇಟೆಡ್ ಆಗ್ತಾ ಇರತಕ್ಕಂಥ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಆಬ್ವಿಯಸ್ಲಿ ಇದು ಒಂದು ಮೇಜರ್ ಡೆವಲಪ್ಮೆಂಟ್ ಗಳು ಆಗ್ತಕ್ಕಂತಹ ಒಂದು ಡ್ರೋನ್ ಟೆಕ್ನಾಲಜಿ ರಿಲೇಟೆಡ್ ಮೇಜರ್ ಡೆವಲಪ್ಮೆಂಟ್ಸ್ ಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸದ್ಯದ ಮಟ್ಟಿಗೆ ಭಾರತದಲ್ಲಿ ತುಂಬಾ ರ್ಯಾಪಿಡ್ ಆಗಿ ಗ್ರೋತ್ ಸ್ಟಾರ್ಟ್ ಆಗಿದೆ ಡ್ರೋನ್ ಯೂಸೇಜ್. ಬಿಕಾಸ್ ರೀಸೆಂಟ್ ದಿನಗಳಲ್ಲಿ ಆತ್ಮನಿರ್ಭರ್ ಅಂತ ಒಂದು ಕಾನ್ಸೆಪ್ಟ್ ಏನ್ ಮಾಡಿದ್ರು ಇಂಡಿಯಾದಲ್ಲಿ, ಮಿಲಿಟರಿ ಹಾಗೆ ಸಿವಿಲಿಯನ್ ರಿಲೇಟೆಡ್ ಇರತಕ್ಕಂಥ ಸುಮಾರು ಡಿಮ್ಯಾಂಡ್ಸ್ ಗಳನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಆಗಿರುತ್ತೆ. ಇದ್ರ ಮೂಲಕ ಇದರಲ್ಲಿ ಬರ್ತಕ್ಕಂಥ ಒಂದು ಡಿಮ್ಯಾಂಡ್ಸ್ ಏನಿದೆಯೋ ಬರ್ತಕ್ಕಂಥದ್ರಲ್ಲಿ ಡೆಫಿನೆಟ್ಲಿ ಡ್ರೋನ್ಸ್ ಗಳ ಯೂಸೇಜ್ ಗಳಿಗೆ ಒಂದು ಅವಕಾಶವಾಗಿ ಹೊರಹೊಮ್ಮತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಆಗಸ್ಟ್ 2021 ಪ್ರಕಾರ ಡ್ರೋನ್ ರೂಲ್ಸ್ ಗಳನ್ನ ಹೊರಡಿಸಿದ್ದಾರೆ 2021 ಅಲ್ಲಿ. ಇದ್ರ ಪ್ರಕಾರ ಓವರ್ ಆಲ್ ಸಿವಿಲಿಯನ್ ಯೂಸೇಜ್ ಯಾವ ರೀತಿ ಇದನ್ನ ಮಾಡಬೇಕು ಹಾಗೆ ಮಿಲಿಟರಿ ಯೂಸೇಜ್ ಅಲ್ಲಿ ಯಾವ ರೀತಿ ಡ್ರೋನ್ಸ್ ಗಳನ್ನ ಮಾಡಬೇಕು ಅನ್ನೋದಕ್ಕೆ ಕ್ಲೀನ್ ಆಗಿ ರೆಗ್ಯುಲೇಟೆಡ್ ವೇದಲ್ಲಿ ಒಂದು ಫ್ರೇಮ್ ವರ್ಕ್ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಇರುತ್ತೆ. ಇದಷ್ಟೇ ಅಲ್ಲ, ಯೂನಿಯನ್ ಬಜೆಟ್ 2022 ಪ್ರಕಾರನೂ ಕೂಡ
ಡ್ರೋನ್ಸ್ ಟೆಕ್ನಾಲಜಿಗೆ ಒಂದು ಸಪರೇಟ್ ಫೋಕಸ್ ಏರಿಯಾ ಇವತ್ತಿನ ಮಟ್ಟಿಗೆ ಇಟ್ಕೊಂಡಿರುತ್ತೆ. ಇದರಿಂದ ಅಗ್ರಿಕಲ್ಚರ್ಗೂ ಕೂಡ ಒಂದು ಹೆಲ್ಪ್ ಆಗ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಆಬ್ವಿಯಸ್ಲಿ ಗವರ್ಮೆಂಟ್ ಇದ್ರ ಬಗ್ಗೆ ಒಂದು ಜಾಸ್ತಿ ಫೋಕಸ್ ಅನ್ನ ಇಟ್ಕೊಂಡಿರೋದು ನಮಗೆ ಗಮನಕ್ಕೆ ಬರುತ್ತೆ ಇಲ್ಲಿ. ಹಾಗೆ ರೀಸೆಂಟ್ ಆಗಿರ್ತಕ್ಕಂಥ ಇಂಪೋರ್ಟ್ ಬ್ಯಾನ್, ಸಿವಿಲಿಯನ್ ರಿಲೇಟೆಡ್ ಇರತಕ್ಕಂಥ ಡ್ರೋನ್ಸ್ ಗಳಿಗೆ ಆಗಿರ್ತಕ್ಕಂಥ ಇಂಪೋರ್ಟ್ ಬ್ಯಾನ್ ಏನಿದೆಯೋ ಇದು ಕೂಡ ಡೆಫಿನೆಟ್ಲಿ ನಮ್ಮ ಡೊಮೆಸ್ಟಿಕಲಿ ಯಾರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೋ ಅವರಿಗೆ ಒಂದು ಲಾಭವನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗೆ ದೊಡ್ಡ ದೊಡ್ಡ ಕಂಪನೀಸ್ ಗಳು ಏನಿದೆ ಇವತ್ತಿನ ಮಟ್ಟಿಗೆ ಇರತಕ್ಕಂಥ ಝೊಮ್ಯಾಟೊ ಇರಬಹುದು, ಇನ್ಫೋ ಎಡ್ಜ್ ಇರಬಹುದು, ರತನ್ ಇಂಡಿಯಾ ಇರಬಹುದು, ಈ ತರ ದೊಡ್ಡ ದೊಡ್ಡ ಕಂಪನೀಸ್ ಗಳು ಸ್ಟಾರ್ಟ್ಅಪ್ಸ್ ಗಳಲ್ಲಿ ಡ್ರೋನ್ ರಿಲೇಟೆಡ್ ಇರತಕ್ಕಂಥ ಸ್ಟಾರ್ಟ್ಅಪ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನ ನಾವು ಗಮನಿಸಿದೀವಿ ರೀಸೆಂಟ್ ದಿನಗಳಲ್ಲಿ. ಸೊ ಓವರ್ ಆಲ್ ಆಸ್ ಅನ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಡೆಫಿನೆಟ್ಲಿ ಸುಮಾರು ರೀತಿಯ ಒಂದು ಅವಕಾಶಗಳು ಈ ಒಂದು ಇಂಡಸ್ಟ್ರಿಗೆ ಇವತ್ತಿನ ಮಟ್ಟಿಗೆ ಇರುತ್ತೆ. ಹಾಗೆ ಯೂಸ್ ಕೇಸ್ಗಳು ಕೂಡ ಅಂತ ನೋಡೋದಾದ್ರೆ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಗಳು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಯೂಸ್ ಕೇಸ್ಗಳು ಬಹಳ ಎಫೆಕ್ಟಿವ್ ವೇದಲ್ಲಿ ಎಲ್ರಿಗೂ ಒಂದು ಹೆಲ್ಪ್ ಮಾಡ್ತಕ್ಕಂಥ ಒಂದು ಅವಕಾಶಗಳು ಇವತ್ತಿನ ಮಟ್ಟಿಗೆ ಇಂಡಸ್ಟ್ರಿಗೆ ಇರುತ್ತೆ. ಆ ನಿಟ್ಟಿನಲ್ಲಿ ಓವರ್ ಆಲ್ ಆಸ್ ಅನ್ ಇಂಡಸ್ಟ್ರಿ ತುಂಬಾ ಸ್ಕೋಪ್ ಬರ್ತಕ್ಕಂಥ ದಿನದಲ್ಲಿ ಇದೆ ಅನ್ನೋದು ನಮಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರೋಣ. ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂತಹ ಮೇಜರ್ 3 ಸ್ಟಾಕ್ಸ್ ಗಳು ಯಾವ್ಯಾವ್ದಿದೆ, ಹಾಗೆ ಆ ಸ್ಟಾಕ್ಸ್ ಗಳ ಅಥವಾ ಆ ಶೇರಿನ ಕಂಪನಿಯ ಡೀಟೇಲ್ಸ್ ಗಳನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಲಿಸ್ಟ್ ಇರತಕ್ಕಂತಹ ಕಂಪನಿ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಇಂಡಿಯಾದ ಅತಿ ದೊಡ್ಡ ಏರೋಸ್ಪೇಸ್ ಕಂಪನಿ ಅಂತಾನೆ ಹೇಳ್ಬೋದು ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು. ಹಾಗೆ ಸ್ಟೇಟ್ ಓನ್ಡ್ ಎಂಟರ್ಪ್ರೈಸ್ ಆಗಿರುತ್ತೆ ಈ ಕಂಪನಿ. 1940ರಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಇವತ್ತಿನ ಮಟ್ಟಿಗೆ ಈ ಕಂಪನಿ ಸುಮಾರು 11 R7D ಫೆಸಿಲಿಟೀಸ್ ಗಳನ್ನ ಹೊಂದಿರುತ್ತೆ, 21 ಮ್ಯಾನುಫ್ಯಾಕ್ಚರಿಂಗ್ ಡಿವಿಷನ್ಸ್ ಗಳನ್ನ, 4 ಪ್ರೊಡಕ್ಷನ್ ಯೂನಿಟ್ಸ್ ಗಳನ್ನ ಅಕ್ರಾಸ್ ಇಂಡಿಯಾ ಇವತ್ತಿನ ಮಟ್ಟಿಗೆ ಈ ಕಂಪನಿ ಹೊಂದಿರುತ್ತೆ. ಫೈಟರ್ ಜೆಟ್ಸ್ ಗಳಿರಬಹುದು, ಹೆಲಿಕಾಪ್ಟರ್ಸ್ ಗಳಿರಬಹುದು, ಜೆಟ್ಸ್ ಗಳ ಓವರ್ ಆಲ್ ಮ್ಯಾನುಫ್ಯಾಕ್ಚರಿಂಗ್, ಡಿಸೈನ್ ರಿಲೇಟೆಡ್ ಕಂಪ್ಲೀಟ್ ಕೆಲಸಗಳನ್ನ ಇವತ್ತಿನ ಮಟ್ಟಿಗೆ HAL ನಿಭಾಯಿಸ್ತಾ ಇರುತ್ತೆ. ಇದಷ್ಟೇ ಅಲ್ಲ, ಕಂಪನಿ ರಸ್ಟಮ್ 2 ಅನ್ನೋ ಒಂದು ಕಾಂಬ್ಯಾಟ್ ಡ್ರೋನ್ ಗೆ ಸಂಬಂಧಪಟ್ಟಿರತಕ್ಕಂಥ ಕಾಂಟ್ರಾಕ್ಟ್ಸ್ ಅನ್ನು ಕೂಡ ತನ್ನದಾಗಿಸಿಕೊಂಡಿದೆ. ಇದನ್ನ ಇಂಡಿಯನ್ ಏರ್ ಫೋರ್ಸ್ ಹಾಗೆ ಇಂಡಿಯನ್ ನೇವಿಯಲ್ಲಿ ಯೂಸ್ ಮಾಡಕ್ ಹೋಗ್ತಾ ಇದ್ದಾರೆ. ಸೊ ಬೇಸಿಕಲಿ ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ದ ಡ್ರೋನ್ ಡೆವಲಪ್ಮೆಂಟ್ಸ್ ಗಳ ರಿಲೇಟೆಡ್ ಆಲ್ರೆಡಿ ಕಂಪನಿ ಕೆಲಸಗಳನ್ನ ಮಾಡ್ತಾ ಇರೋದು ನಮಗೆ ಇಲ್ಲಿ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಕಂಪನಿಯನ್ನು ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ಕಂಪನಿ ಓವರ್ ಆಲ್ ಫೈನಾನ್ಷಿಯಲ್ ಡೀಟೇಲ್ಸ್ ಗಳು ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. HAL ಇವತ್ತಿನ ಮಟ್ಟಿಗೆ 46,038 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿದ್ರೆ 13.1 ಪಿ ರೇಷಿಯೋ ಆಗಿರುತ್ತೆ. ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ ಬಂದು ಈ ಕಂಪನಿದು 22.6%. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 23.2% ನಷ್ಟು ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಒಂದು ಡೆಟ್ ಕಂಪನಿಯಲ್ಲಿ ಇಲ್ಲ ಅಂತ ಹೇಳ್ಬೋದು ನಾವು. ಹಾಗೆ ಕಳೆದ 5 ವರ್ಷದ ಸೇಲ್ಸ್ ವೇರಿಯೇಷನ್ಸ್ ಗಳನ್ನ ನೋಡೋದಾದ್ರೆ 6.31% ನಷ್ಟು ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 34% ನಷ್ಟು ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂಥ ನೆಕ್ಸ್ಟ್ ಕಂಪನಿ ಬಂದು ಫರಾಸ್ಟ್ ಡಿಫೆನ್ಸ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು 2021ರಲ್ಲಿ ಈ ಕಂಪನಿ ಲಿಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇವತ್ತಿನ ಮಟ್ಟಿಗೆ ಡಿಫೆನ್ಸ್ ಹಾಗೆ ಸ್ಪೇಸ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರತಕ್ಕಂತಹ ಒಂದು ಪ್ರಾಡಕ್ಟ್ಸ್ ಗಳ ಡಿಸೈನಿಂಗ್ ಇರಬಹುದು, ಡೆವಲಪಿಂಗ್ ಇರಬಹುದು, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಕೆಲಸಗಳನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಮಾಡ್ತಾ ಇರುತ್ತೆ. ಮೇನ್ಲಿ ಇವತ್ತಿನ ಮಟ್ಟಿಗೆ ಕಂಪನಿ ಡಿಫೆನ್ಸ್ ಇರಬಹುದು, ಸ್ಪೇಸ್ ಆಪ್ಟಿಕ್ಸ್ ಇರಬಹುದು, ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಇರಬಹುದು, ಹಾಗೆ ಹೆವಿ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ ಪ್ರೊಟೆಕ್ಷನ್ ಸೊಲ್ಯೂಷನ್ಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಕೊಡ್ತಾ ಇರುತ್ತೆ. ಹಾಗೆ ಈ ಕಂಪನಿ ಪರಾಸ್ ಏರೋಸ್ಪೇಸ್ ಅನ್ನೋ ಒಂದು ಸಬ್ಸಿಡರಿ ಕಂಪನಿನೂ ಕೂಡ ಹೊಂದಿರುತ್ತೆ. ಇವತ್ತಿನ ಮಟ್ಟಿಗೆ ಪರಾಸ್ ಏರೋಸ್ಪೇಸ್ ಕಂಪನಿ ಡಿಫೆನ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡ್ತಾ ಒಂದು ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಸೊ ಬೇಸಿಕಲಿ ಮಿಲಿಟರಿ ಹಾಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥ UAVs ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಕೆಲಸಗಳನ್ನ ಈ ಒಂದು ಕಂಪನಿ ಮಾಡ್ತಾ ಇರುತ್ತೆ. ಸೊ ಹಾಗಾಗಿನೇ ಈ ಒಂದು ಕಂಪನಿಯನ್ನ ಇಲ್ಲಿ ನಾವು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಇರತಕ್ಕಂತಹ ಮೇಜರ್ ಈ ಡ್ರೋನ್ ರಿಲೇಟೆಡ್ ಸಂಬಂಧಪಟ್ಟಿರತಕ್ಕಂಥ ಕಂಪನೀಸ್ ಗಳ ಜೋಡಿನೂ ಕೂಡ ಈ ಕಂಪನಿ ಟೈ ಅಪ್ ಆಗಿದೆ ಇವತ್ತಿನ ಮಟ್ಟಿಗೆ. ಈ ನಿಟ್ಟಿನಲ್ಲಿ ಓವರ್ ಆಲ್ ಡ್ರೋನ್ ಇಂಡಸ್ಟ್ರಿ ಅಂತ ನೋಡಿದ್ರೆ ಈ ಕಂಪನಿ ಡೆಫಿನೆಟ್ಲಿ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ನಮಗೆ ಈಸಿಯಲ್ಲಿ ಅರ್ಥ ಆಗುತ್ತೆ. ಈ ಕಂಪನಿಯ ಫೈನಾನ್ಷಿಯಲ್ ಡೀಟೇಲ್ಸ್ ಗಳು ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಪರಾಸ್ ಡಿಫೆನ್ಸ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಟ್ಟಿಗೆ 2653 ಕೋಟಿಗಳಷ್ಟಾಗಿರುತ್ತೆ. ಪಿ ರೇಷಿಯೋ 176, ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 7.93% ನಷ್ಟು ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 32.6%, ಡೆಟ್ ಟು ಇಕ್ವಿಟಿ 0.29 ಆಗಿರುತ್ತೆ. ಹಾಗೆ ರೀಸೆಂಟ್ ಲಿಸ್ಟೆಡ್ ಆಗಿರೋದ್ರಿಂದ ಇಲ್ಲಿ 1 ಇಯರ್ ರಿಟರ್ನ್ ಅನ್ನು ನಾವು ತೋರಿಸಿಲ್ಲ. ಈ ಬರ್ತಕ್ಕಂಥ ದಿನಗಳಲ್ಲಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇನ್ನು ನಮ್ಮ ಲಿಸ್ಟ್ ಇರತಕ್ಕಂತಹ ಕೊನೆಯ ಕಂಪನಿ ಬಂದು ಝೆನ್ ಟೆಕ್ನಾಲಜೀಸ್ ಅಂತ ಹೇಳ್ಕೊಂಡು 1996ರಲ್ಲಿ ಈ ಕಂಪನಿನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕಾಗುತ್ತೆ. ಸೊ ಬೇಸಿಕಲಿ ಮಿಲಿಟರಿ ಟೆಕ್ನಾಲಜಿ ರಿಲೇಟೆಡ್ ಸಂಬಂಧಪಟ್ಟಿರತಕ್ಕಂಥ ಕೆಲಸಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ನಿಭಾಯಿಸ್ತಾ ಇರುತ್ತೆ. ಸಿಮ್ಯುಲೇಟರ್ಸ್ ಗಳಿರಬಹುದು, ಇಕ್ವಿಪ್ಮೆಂಟ್ ಗಳಿರಬಹುದು, ಅಥವಾ ಡಿಫೆನ್ಸ್ ವೆಪನ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಓವರ್ ಆಲ್ ಇದರ ರಿಲೇಟೆಡ್ ಸಂಬಂಧಪಟ್ಟಿರತಕ್ಕಂಥ ಕೆಲಸಗಳನ್ನ ನಿಭಾಯಿಸ್ತಾ ಇರುತ್ತೆ ಕಂಪನಿ. ಹಾಗೆ ಹೆವಿ ಲಿಫ್ಟ್ ಲಾಜಿಸ್ಟಿಕ್ ಡ್ರೋನ್ಸ್ ಗಳನ್ನು ಕೂಡ ಈ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುತ್ತೆ. ಇನ್ ದಟ್ ಪರ್ಟಿಕ್ಯುಲರ್ ಪರ್ಸ್ಪೆಕ್ಟಿವ್ ಡೈರೆಕ್ಟ್ ಆಗಿ ಈ ಕಂಪನಿ ಡ್ರೋನ್ ರಿಲೇಟೆಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋದು ಅಂತ ಈಸಿಯಾಗಿ ನಾವಿಲ್ಲಿ ತಿಳ್ಕೋಬಹುದು. ಹಾಗಾಗಿ ಈ ಕಂಪನಿಯನ್ನು ನಾವಿಲ್ಲಿ ಲಿಸ್ಟ್ ಮಾಡಿರ್ತೀವಿ. ಈ ಕಂಪನಿಯ ಹಣಕಾಸಿನ ವಿಚಾರ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಝೆನ್ ಟೆಕ್ನಾಲಜೀಸ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಟ್ಟಿಗೆ 1640 ಕೋಟಿಗಳಷ್ಟಾಗಿದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 400 ಆಗಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ ಬಂದು 2.01%, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 15.6% ಆಗಿರುತ್ತೆ. ಡೆಟ್ ಟು ಇಕ್ವಿಟಿ
ಝೀರೋ, ಯಾವುದೇ ರೀತಿಯ ಡೆಟ್ ಇಲ್ಲ ಕಂಪನಿಲಿ ಅಂತ ಹೇಳಬಹುದು. ಕಳೆದ 5 ವರ್ಷದಲ್ಲಿ ಮೈನಸ್ ಅಲ್ಲಿರುತ್ತೆ, ನೆಗೆಟಿವ್ ಅಲ್ಲಿರುತ್ತೆ. ಸೇಲ್ಸ್ ಬಂದು -1.19%. ಅದೇ ಓವರ್ ಆಲ್ ರಿಟರ್ನ್ ಅಂತ ನೋಡೋದಾದ್ರೆ ಕಳೆದ 1 ವರ್ಷದಲ್ಲಿ 137% ರಿಟರ್ನ್ ಅನ್ನ ಈ ಕಂಪನಿ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾರ ಕ್ವಶನ್ಸ್ಗಳಿದ್ರೆ ಅಥವಾ ನಿಮ್ಗೆ ಏನು ಕಲ್ತಿದ್ದೀರಾ ಅನ್ನೋ ಒಂದು ಪಾಯಿಂಟ್ ಅನ್ನ ಡೆಫಿನೆಟ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಗೆ ಗೊತ್ತಿರತಕ್ಕಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಈ ರೀತಿಯಾದಂತಹ ಮಾಹಿತಿಗಳ ಬಗ್ಗೆ ಯಾರಿಗೆ ಆಸಕ್ತಿ ಇದೆಯೋ ಅಂತವ್ರಿಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ನಿಮಗೆ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಬಂದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳಿದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.